ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಮಹಾತ್ಮೆಯ 12ನೇ ಅಧ್ಯಾಯ, 13ನೇ ಅಧ್ಯಾಯ ಮತ್ತೆ 14ನೇ ಅಧ್ಯಾಯವನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ 12ನೇ ಅಧ್ಯಾಯದ ಬಗ್ಗೆ ಕೇಳೋಣ. ಭಗವಂತನಾದ ಈಶ್ವರನು ಅಂತದ್ದನಾದ ಮೇಲೆ ಆ ಕನ್ಯೆಯು ಬಹಳವಾಗಿ ದುಃಖಿಸುತ್ತಿದ್ದಳು. ಅನೇಕ ವರ್ಷಗಳನ್ನು ಕಳೆದಳು. ತನ್ನ ತಪಸ್ಸಿನ ಪ್ರಭಾವದಿಂದ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಆ ಮಹರ್ಷಿ ಕನ್ಯೆಯು ಮರಣ ಹೊಂದಿದಳು. ಆ ಒಂದು ಸಮಯದಲ್ಲಿ ಮಹಾರಾಜ ಯಜ್ಞಸೇನನು ಒಂದು ಮಹಾಯಜ್ಞವನ್ನು ಮಾಡುತ್ತಿದ್ದನು. ಆ ಯುದ್ಧ ಕುಂಡದಿಂದ ಪ್ರಕಾಶಿಸುವ ಒಬ್ಬ ಕುಮಾರಿಯು ಉದ್ಭವಿಸಿದಳು. ಆ ಕುಮಾರಿಯೇ ಈಗ ದ್ರೌಪದಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಾಳೆ. ಇದೇ ದ್ರೌಪದಿಯನ್ನೇ ಅರ್ಜುನನು ಸ್ವಯಂವರದಲ್ಲಿ ಮೀನನ್ನ ಭೇದಿಸಿ ಪಡೆದನು. ಇದೇ ದ್ರೌಪದಿಯನ್ನೇ ದುಶ್ಯಾಸನನು ತುಂಬಿದ ಸಭೆಯಲ್ಲಿ ಅವಮಾನಗೊಳಿಸಿದನು. ಹಿಂದಿನ ಜನ್ಮದಲ್ಲಿ ಪುರುಷೋತ್ತಮ ಮಾಸದ ಅವಹೇಳನ ಮಾಡಿದೆ. ಇದರ ಮೂಲಕ ಆಗ ದ್ರೌಪದಿಯು ತನ್ನ ಮಾನ ಸಂರಕ್ಷಣೆಗಾಗಿ ನನ್ನನ್ನು ಅನೇಕ ರೀತಿಯಾಗಿ ರೋಧಿಸುತ್ತಾ ಪ್ರಾರ್ಥಿಸಿದಳು. ಪುರುಷೋತ್ತಮ ಮಾಸದ ನಿಂದನೆ ಮಾಡಿದ ಕಾರಣ ನಾನು ಆಕೆಯನ್ನ ಸ್ವಲ್ಪ ಕಾಲ ಉಪೇಕ್ಷಿಸಿ ನಂತರ ಅಕ್ಷಯ ವಸ್ತ್ರವನ್ನ ಕರುಣಿಸಿದೆ. ಯಾರು ಪುರುಷೋತ್ತಮ ಮಾಸವನ್ನ ಅನಾದಾರ ಮಾಡುವವರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವೆನು. ಆದ ನಂತರ ನೀವೆಲ್ಲರೂ ಬರುವಂತ ಪುರುಷೋತ್ತಮ ಮಾಸದ ಆರಾಧನೆ ಮಾಡಿ. ಇದರಿಂದ ನಿಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗುವುದು. ಮುಂದೆ ದುರ್ಯೋಧನ, ದುಶ್ಯಾಸನಾದಿ ಸಕಲರು ನಾಶ ಹೊಂದುವವರು ಎಂಬುದಾಗಿ ಶ್ರೀಕೃಷ್ಣನು ಕಾಮ್ಯಕವನದಲ್ಲಿ ಇದ್ದಂತಹ ಪಾಂಡವರು ಹಾಗೂ ದ್ರೌಪದಿಗೆ ಧೈರ್ಯವನ್ನು ಹೇಳಿ ಹಿಂದಿರುಗಿದರು. ಆಗ ಪಾಂಡವರು ದುಃಖದಿಂದ ಶ್ರೀಕೃಷ್ಣನನ್ನ ಬೀಳ್ಕೊಟ್ಟರು. ನಂತರ ಧರ್ಮರಾಯರು ತನ್ನ ತಮ್ಮಂದಿರು ದ್ರೌಪದಿ ಸಹಿತ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪುರುಷೋತ್ತಮ ಮಾಸದ ಆಗಮನವನ್ನೇ ಕಾಯುತ್ತಿದ್ದರು. ಆ ಮಾಸವು ಬಂದ ನಂತರ ವ್ರತಾಚರಣೆಯನ್ನ ಮಾಡಿದರು. 14 ವರ್ಷಗಳ ನಂತರ ಈ ವ್ರತಾಚರಣೆಯ ಪ್ರಭಾವ ಶ್ರೀಕೃಷ್ಣನ ಕೃಪೆಯಿಂದ ಕೌರವರನ್ನ ನಾಶ ಮಾಡಿ ತಮ್ಮ ರಾಜ್ಯವನ್ನ ಪಡೆದರು. ಹೀಗೆ ಈ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನ ವರ್ಣಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸ್ವತಃ ಶ್ರೀಕೃಷ್ಣನೇ ಈ ಮಾಸವನ್ನ ತನ್ನದಾಗಿ ಮಾಡಿಕೊಂಡಿದ್ದಾನೆ. ಇದರ ಪ್ರಭಾವವನ್ನು ಅರಿಯಲು ಹೇಗೆ ಸಾಧ್ಯ? ಸ್ವತಃ ಶ್ರೀಕೃಷ್ಣನೇ ಈ ಮಾಸವನ್ನ ತನ್ನದಾಗಿ ಮಾಡಿಕೊಂಡಿದ್ದಾನೆ ಎಂದರೆ ಇದರ ಪ್ರಭಾವವನ್ನು ಅರಿಯಲು ಹೇಗೆ ಸಾಧ್ಯ ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 12ನೇ ಅಧ್ಯಾಯ ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ 13ನೇ ಅಧ್ಯಾಯ. ಹಿಂದೆ ಹೈಹಾಯ ಎಂಬ ರಾಜ್ಯವನ್ನ ಸತ್ಪ್ರತಿಜ್ಞಾ ಹಾಗೂ ಬುದ್ಧಿವಂತನಾದಂತಹ ಚಿತ್ರಧರ್ಮನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ಅತ್ಯಂತ ತೇಜಸ್ವಿ, ಸ್ವರ್ಣಗುಣ ಸಂಪನ್ನ, ಸತ್ಯವಾದಿ ಮತ್ತು ಧಾರ್ಮಿಕ ಬುದ್ಧಿಯ ದೃಢವನ್ಮ ಎಂಬಂತಹ ಹೆಸರಿನ ಮಗನಿದ್ದನು. ಅವನು ಗುರುಗಳು ಹೇಳಿದ್ದನ್ನೆಲ್ಲ ತಕ್ಷಣವೇ ಗ್ರಹಿಸಿ 6 ಅಂಗಗಳ ಸಹಿತ 4 ವೇದಗಳನ್ನು ಕಲಿತು ಗುರುಗಳ ಪೂಜೆ ಮಾಡಿ ಗುರು ದಕ್ಷಿಣೆ ನೀಡಿ ಅವರ ಅಪ್ಪಣೆ ಪಡೆದು ರಾಜಧಾನಿಗೆ ಹಿಂತಿರುಗಿದನು. ಮಗನು ರಾಜ್ಯವಾಳಲು ಯೋಗ್ಯನಾಗಿದ್ದಾನೆ ಎಂದು ತಿಳಿದು ರಾಜ್ಯಭಾರವನ್ನ ಅವನಿಗೆ ವಹಿಸಿ ಚಿತ್ರಧನ್ವನು ವಿರಕ್ತನಾದನು. ಭಗವಂತನ ನಾಮಸ್ಮರಣೆ ಮಾಡುತ್ತಾ ಜೀವನ ಮುಕ್ತಿ ಪಡೆಯುವುದಕ್ಕಾಗಿ ಪುಲಿಶ್ರಮಕ್ಕೆ ಬಂದನು. ಅಲ್ಲಿ ನಿರಾಹಾರಿಯಾಗಿ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದನು. ಕೊನೆಗೆ ವಿಷ್ಣು ಲೋಕವನ್ನು ಸೇರಿದನು. ಇತ್ತ ದೃಢಧನ್ವನು ಸಕಲ ಗುಣ ಸಂಪನ್ನಳಾದಂತಹ ಗುಣವತಿ ಎಂಬ ಕನ್ಯೆಯನ್ನು ವಿವಾಹವಾದನು. ಕಾಲಕ್ರಮೇಣ ಆ ದಂಪತಿಗಳಿಗೆ ಅತ್ಯಂತ ಬುದ್ಧಿಶಾಲಿಯಾದ 4 ಜನ ಪುತ್ರರು ಹಾಗೂ ಒಬ್ಬ ಪುತ್ರಿಯು ಜನಿಸಿದಳು. ಒಮ್ಮೆ ರಾಜನು ರಾತ್ರಿ ಮಲಗಿರುವಾಗ ತನ್ನ ಈ ಸಕಲ ವೈಭವವು ಯಾವ ಪುಣ್ಯದ ಕಾರಣದಿಂದ ದೊರೆತಿರಬಹುದೆಂದು ಯೋಚಿಸತೊಡಗಿದನು. ರಾತ್ರಿಯೆಲ್ಲ ನಿದ್ರೆ ಬಾರದೆ ಬೆಳಗ್ಗೆ ಬೇಗನೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಬೇಟೆಯಾಡಲು ಹೊರಟನು. ಈ ಥರ ಬಳಲಿಕೆಯಿಂದ ಹತ್ತಿರವೇ ಇದ್ದಂತಹ ಒಂದು ಕೊಳಗ ನೀರನ್ನ ಕುಡಿದು ಬಂದು ಮರದ ಕೆಳಗೆ ವಿಶ್ರಮಿಸತೊಡಗಿದನು. ಹಾಗೆ ಆ ಮರದ ಮೇಲಿದ್ದಂತಹ ಗಿಳಿಯು ಮನುಷ್ಯ ಭಾಷೆಯಲ್ಲಿ ಶ್ಲೋಕವನ್ನ ಅನೇಕ ಬಾರಿ ಹೇಳತೊಡಗಿತು. ನೀನು ಈ ಭೂಮಿಯ ಮೇಲಿರುವ ಅತುಳ ಸುಖವನ್ನು ಅನುಭವಿಸುತ್ತಾ ಆತ್ಮಚಿಂತನೆ ಮಾಡುತ್ತಿಲ್ಲ. ಹಾಗಿದ್ದಾಗ ಹೇಗೆ ಈ ಸಂಸಾರ ಎಂಬುವ ಸಮುದ್ರವನ್ನು ದಾಟುವೆ ಎಂದು ಬಾರಿ ಬಾರಿಗೂ ಹೇಳಿ ಮಾಯವಾಯಿತು. ಈ ಗಿಳಿಯು ಯಾಕೆ ಹೀಗೆ ಈ ರೀತಿ ಹೇಳಿತು ಎಂದು ಯೋಚಿಸುತ್ತಾ ರಾಜನು ಮನೆಗೆ ಬಂದನು. ಅದೇ ವಿಚಾರ ಮಾಡುತ್ತಾ ರಾಜನು ನಿದ್ರಾ ಆಹಾರಗಳನ್ನು ಬಿಟ್ಟನು. ರಾಣಿಯು ಎಷ್ಟು ಬಾರಿ ಕೇಳಿದರೂ ರಾಜನು ಏನೂ ಮಾತನಾಡುತ್ತಿರಲಿಲ್ಲ ಎಂಬುದಾಗಿ ಪುರುಷೋತ್ತಮ ಮಾಸದ ಮಹಾತ್ಮೆಯ 13ನೇ ಅಧ್ಯಾಯ ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ 14ನೇ ಅಧ್ಯಾಯ.
ಚಿಂತಾಮಗ್ನನಾಗಿರುವ ರಾಜ ದೃಢಧನ್ವನನ ಅರಮನೆಗೆ ಒಮ್ಮೆ ಶ್ರೀರಾಮಾಯಣದ ಕರ್ತೃ ಆದಂತಹ ವಾಲ್ಮೀಕಿ ಮಹರ್ಷಿಗಳು ಬಂದರು. ರಾಜನು ದೂರದಿಂದಲೇ ಅವರನ್ನು ಆಧಾರದಿಂದ ಸತ್ಕರಿಸಿದನು. ಆದರೆ ಆ ರಾಜನ ಮುಖದಲ್ಲಿ ಚಿಂತೆಯು ಕಾಡಿದ್ದನ್ನು ನೋಡಿ ಮಹರ್ಷಿಗಳು ಕಾರಣ ಕೇಳಿದರು. ಆಗ ರಾಜನು ತಾನು ಬೇಟೆಗೆ ಹೊರಟಾಗ ಆ ಶುಕ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಆ ಗಿಳಿಯು ಹೇಳಿದ ಶ್ಲೋಕವನ್ನ ಹೇಳಿ ತನಗೆ ಅದರ ಅರ್ಥ ಇದುವರೆಗೂ ತಿಳಿದಿಲ್ಲವೆಂದು ಹೇಳಿದನು. ಹಾಗೂ ತನ್ನ ಈ ಅಷ್ಟೈಶ್ವರ್ಯವು ಯಾವ ಪುಣ್ಯದ ಫಲವಾಗಿ ದೊರಕಿದೆ ಎಂಬುದಾಗಿಯೂ ಕೇಳಿದನು. ಆ ವಾಲ್ಮೀಕಿ ಮಹರ್ಷಿಗಳು ಒಂದು ಕ್ಷಣ ಯೋಚಿಸಿ ಹೇಳಿದರು, ಹೇ ರಾಜನೇ, ನೀನು ನಿನ್ನ ಪೂರ್ವ ಜನ್ಮದಲ್ಲಿ ತಾಮ್ರಪರ್ಣೆ ಎಂಬ ನದಿಯ ದಡದಲ್ಲಿ ವಾಸಿಸುತ್ತಿದ್ದ ಸುದೇವ ಎಂಬ ಹೆಸರಿನ ಬ್ರಾಹ್ಮಣನಾಗಿದ್ದೆ. ವೇದ ಅಧ್ಯಯನದಲ್ಲಿ ನಿರಂತರನಾಗಿ ವಿಷ್ಣು ಭಕ್ತಿ ಪರಾಯಣನಾದ ನಿನಗೆ ಗೌತಮಿ ಎಂಬಂತಹ ಪತ್ನಿ ಇದ್ದಳು. ಆಕೆ ಸುಶೀಲೆ ಹಾಗೂ ಪತಿ ಸೇವಾ ಪಾರಾಯಣೆ. ಆಕೆಗೆ ಬಹಳ ವರ್ಷವಾದರೂ ಮಕ್ಕಳಿರಲಿಲ್ಲ. ಇದರಿಂದ ಸುದೇವನು ಬಹಳ ಚಿಂತಾಕ್ರಾಂತನಾಗಿ ತಾನು ಬದುಕಿರುವುದೇ ವ್ಯರ್ಥವೆಂದು ತಿಳಿದನು. ಆಗ ಗೌತಮಿಯು ಅವನನ್ನು ಸಮಾಧಾನ ಪಡಿಸಿದಳು. ಮಹರ್ಷಿ ಕದರ್ಮನು ತಪಸ್ಸನ್ನು ಆಚರಿಸಿ ಸಂಖ್ಯಾಶಾಸ್ತ್ರದ ಪ್ರವಚಕನಾದ ಕಪಿಲ ದೇವವನ್ನು ಪಡೆದಂತೆ ತಾವು ಏಕೆ ತಪಸ್ಸನ್ನ ಮಾಡಿ ವಿಷ್ಣುವನ್ನ ಪ್ರಸನ್ನಗೊಳಿಸಬಾರದು, ಇದರಿಂದ ತಮಗೂ ಒಬ್ಬ ಪುತ್ರರತ್ನ ಜನಿಸಬಹುದು ಎಂದು ತಿಳಿಸಿದಳು. ಪತ್ನಿಯ ಮಾತನ್ನು ಕೇಳಿ ಸುದೇವನು ಆಕೆಯ ಸಹಿತ ತಾಮ್ರಪರ್ಣೆ ನದಿಯ ದಡದಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದನು. ನಿರಾಹಾರನಾಗಿ ಕೇವಲ ಜಲಪಾನ ಮಾಡುತ್ತಾ 4000 ವರ್ಷದ ತನಕ ಉಗ್ರ ತಪಸ್ಸನ್ನು ಆಚರಿಸಿದರು. ಅವನ ದೃಢವಾದಂತಹ ಭಕ್ತಿಯನ್ನು ಮೆಚ್ಚಿ ಭಗವಂತನಾದಂತಹ ಶ್ರೀಕೃಷ್ಣನು ಅವನ ಎದುರಿಗೆ ಪ್ರತ್ಯಕ್ಷನಾದನು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ 14ನೇ ಅಧ್ಯಾಯ ಸಂಪೂರ್ಣವಾಯಿತು.